ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇದು ನೋಡಿ, ಹಿಂದೆ ಎಲ್ಲ ಲಾಸ್ಟ್ ಟೈಮ್ ನೆಟ್ಟಂಥದ್ದು ಇದು ಕೇಪುಲ ಗಿಡ. ಇದರಲ್ಲಿ ಒಂದು ಹೂವಾಗಿದೆ, ಯೆಲ್ಲೋ ಕಲರ್ ಇದ್ದು, ಮತ್ತು ಎಲ್ಲ ಫುಲ್ಲು ಹುಲ್ಲು ಬಂದು ಹೋಗಿದೆ ನೋಡಿ. ತಿರ್ಗಾ ಇದಿಷ್ಟು ಒಂದು ರಿಂಗ್ ಇತ್ತು, ಇದರಲ್ಲಿ ಕಾಯಿ ಮೆಣಸಿದ್ದು ಸೀಡ್ಸ್ ಹಾಕಿದ್ದೇವೆ. ಮೊನ್ನೆ ಅಷ್ಟೇ ಹಾಕಿದ್ದು, ಚಿಗುರು ಬರಲಿಲ್ಲ. ಮಳೆಗಾಲದಲ್ಲೆಲ್ಲ ನೋಡಿ, ಭೃಂಗರಾಜ ಗಿಡ ಎಷ್ಟು ದೊಡ್ಡದು ಬೆಳೀತದೆ. ಇಲ್ಲಾಂದರೆ ಬೇಕು ಅಂದರೂ ಸಿಗುವುದಿಲ್ಲ. ಇದಿಷ್ಟು ಒಂದು ಬಟ್ಟಿ ತೆಂಗಿನ ಸಿಪ್ಪೆಯದ್ದು ನಾರಿದೆ. ಇದು ಅಂದರೆ ಬೇರೆ ಫ್ರೂಟ್ಸ್ ಇದ್ದೆಲ್ಲ ಗಿಡಕ್ಕೇನು ನೀರೆಲ್ಲ ಪಸೆ ಇರುವುದಿಲ್ಲ, ಅದಕ್ಕೆ ಹಾಕಬೇಕಾದ್ರ ಸುತ್ತ. ಇದು ಮೋಸಂಬಿದ್ದು ಫ್ರೂಟ್ಸು, ನಾನು ಅನ್ನಿಗೇರಿಯಿಂದ ಬರುವಾಗ ತಗೊಂಡು ಬಂದದ್ದು. ನಿಜವಾಗಿ ಮಣ್ಣು ಹಾಕಿದರೆ ಗೊಬ್ಬರ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಬಟ್ ಇದು ಸ್ವಲ್ಪ ಚಿಗುರು ಇದೆ, ಚೆಂದ ಉಂಟು ಗಿಡ. ಇದು ಸಹ ಸೀತಾಫಲ ಗಿಡ. ಇದು ಸಹ ನಾನು ಅನ್ನಿಗೇರಿಯಿಂದ ಬರುವಾಗ ತಂದದ್ದು ನಮ್ಮ ಮನೆಯಿಂದ. ಇದು ಸಹ ಬಾಡಿದೆ. ಇದು ಮೇ ಬಿ ಎಲೆ ಎಲ್ಲ ಉದುರಿ ಹೊಸ ಎಲೆ ಬರ್ಬೋದು, ಆದರೆ ಈ ಗಿಡ ಸ್ವಲ್ಪ ಬಾಡಿ ಹೋಗಿದೆ. ಇದು ಏಲಕ್ಕಿದ್ದು ನರ್ಸರಿಯಿಂದ ತಂದದ್ದು, ಅದಕ್ಕೆ ಸ್ವಲ್ಪ ಕೊಕ್ಕೊಪ್ಪಿಟ್ಟು. ಇದು ಪೌಡ್ರಲ್ಲ, ಜಸ್ಟ್ ತೆಂಗಿನ ನಾರು ಹಾಕ್ತಾ ಇದ್ದೇವೆ. ಮತ್ತು ಇದು ಪಲಾವಿಗೆ ಹಾಕುವಂಥದ್ದು ಎಲೆ, ಇದು ಲವಂಗದ್ದು. ಇದು ದಾಳಿಂಬೆ ಗಿಡ. ಇದು ಸಹ ಸ್ವಲ್ಪ ಚಿಗುರೆಲ್ಲ ಉಂಟು, ಬುಡಕ್ಕೆ ಹಾಕಿದ್ವಿ. ಇದು ಸಹ ಪೇರಳೆ ಗಿಡ, ನಾನು ಊರಿಂದ ಬರುವಾಗ ತಂದದ್ದು ಅನ್ನಿಗೇರಿಯಿಂದ. ಬಿಸಿಲುಂಟಲ್ಲ, ಹಾಗಾಗಿ ಜೀವ ಬರ್ತದೆ ಇಲ್ಲ ಗೊತ್ತಿಲ್ಲ, ನೋಡಬೇಕಿನ್ನು. ಫ್ರೆಂಡ್ಸ್, ಇದು ಇವತ್ತಿನ ಮಿನಿ ಲಾಗ್. ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.